ಹುಟ್ಟುವ ಸೂರ್ಯ ಪ್ರತಿದಿನವೂ ಹುಟ್ಟಿ ಕತ್ತಲನ್ನು ಸರಿಸಿ ಬೆಳಕನ್ನು ನೀಡಿ ಸಂಧ್ಯಾಕಾಲದಲ್ಲಿ ಕಣ್ಮರೆಯಾಗುವಂತೆ ಅಲ್ಲ ನಿಜವಾದ ಪ್ರೀತಿ. ನಿಜವಾದ ಪ್ರೀತಿ ಎಂದರೆ ಹಗಲಲ್ಲೂ ഇരുಳಲ್ಲೂ ನೋವಲ್ಲೂ ನಲಿವಲ್ಲೂ ನಕ್ಕಾಗ ಅತ್ತಾಗ ಗೆದ್ದಾಗ ಸೋತಾಗ ಯಾರು ನಮ್ಮ ಜೊತೆ ಇರುತ್ತಾರೋ ಅದುವೇ ನಿಜವಾದ ಪ್ರೀತಿ. ನಾನು ಹಾಗೆ ಯೋಚನೆಯಲ್ಲಿ ತಲ್ಲೀನನಾಗಿರುವಾಗ ನನ್ನ ಗೆಳೆಯನ ಜೀವನದಲ್ಲಿ ನಡೆದ ಘಟನೆಯೊಂದು ಪಕ್ಕನೆ ನೆನಪಿಗೆ ಬಂತು. ಆತ ನೋಡಲು ಸುಂದರನಾಗಿದ್ದ, ಓದಲು ತುಂಬ ಜಾಣನಾಗಿದ್ದ. ಆಕೆ ಬರುವವರೆಗೆ ಅವನ ಮೇಲೆ ಅವನಿಗೆ ಮನೆಯವರ ಮೇಲೆ ತುಂಬಿದ ಪ್ರೀತಿಯ ಸೆಲೆ, ಬಾಂಧವ್ಯದ ನೆಲೆ ಗಟ್ಟಿಯಾಗಿತ್ತು. ಹೇಗೋ ನನ್ನ ಜೊತೆಗೇನೆ ಕಾಲೇಜಿಗೆ ಬರುತ್ತಿದ್ದ. ಯಾರೊಂದಿಗೂ ಬೇಗನೆ ಬೆರೆತುಕೊಳ್ಳುವವನಲ್ಲ. ಆದರೆ ಒಮ್ಮೆ ಯಾರನ್ನಾದರೂ ಮನಸಾರೆ ಮೆಚ್ಚಿಕೊಂಡರೆ ಅವರ ಕಷ್ಟಕ್ಕೆ ನೆರಳಾಗಿ ನೋವಿಗೆ ಔಷಧಿಯಾಗಿ ಆಗುತ್ತಿದ್ದ. ಒಂದು ದಿನ ಕಾಲೇಜು ಬಿಟ್ಟು ಹೇಗೋ ಊರಿಗೆ ರೈಲು ಏರದೆ ವಿಧಿಯೇ ಇಲ್ಲ. ಅಲ್ಲಿಂದ ನಮ್ಮ ಊರಿಗೆ ಹೊರಡುವ 3-4 ಎಕ್ಸ್ಪ್ರೆಸ್ ರೈಲುಗಳಿದ್ದರೂ ಅದಕ್ಕೆ ಹೋಗುವ ಮನಸ್ಸಿಲ್ಲ. ಯಾಕೆಂದರೆ ಪ್ಯಾಸೆಂಜರ್ ರೈಲಿನಲ್ಲಿ ನಮ್ಮಂತಹ ನೂರಾರು ವಿದ್ಯಾರ್ಥಿಗಳ ಸಮೂಹ ಅಲ್ಲಿ ಹಾರಾಡುತ್ತಿತ್ತು. ಹೀಗಿರುವಾಗ ನನ್ನ ಗೆಳೆಯನಿಗೆ ಒಬ್ಬಳ ಪರಿಚಯವಾಯಿತು. ಅದು ಅವನ ಜೀವನದ ತಿರುವಿಗೆ ಕಾರಣವಾಯಿತು. ಆಕೆಯು ನೋಡಲು ಸುಂದರಿಯಾಗಿದ್ದಳು. ಮಾತು ಹೆಚ್ಚಾಗಿತ್ತು. ಪರಿಚಯ ಪರಸ್ಪರ ಆಯಿತು. ಕೊನೆಗೆ ಪ್ರೀತಿ ನಮ್ಮ ಹುಡುಗನ ಬಾಳಲ್ಲಿ ಉದಯಿಸಿತು. ಆದರೆ ಆಕೆಯ ಬಾಹ್ಯ ಸೌಂದರ್ಯದಂತೆ ಅಂತರಂಗವು ಶುದ್ಧವಾಗಿರಲಿಲ್ಲ. ಅವಳ ಮಾತು ಕೂಡ ಮೃದುವಾಗಿ ಕಂಡರೂ ಅದರೊಳಗಿನ ಮರ್ಮ ಬೇರೆಯಾಗಿತ್ತು. ಆದರೆ ಅದನ್ನೆಲ್ಲ ಅರಿಯದೆ ಗೆಳೆಯ ಮೋಸ ಹೋಗಿಬಿಟ್ಟ. ನನ್ನೊಂದಿಗೆ ಮಾತನಾಡುವುದು ಅಷ್ಟಕ್ಕಷ್ಟೇ ಎಂಬ ನಿರ್ಧಾರಕ್ಕೆ ಆಕೆ ಸಿಕ್ಕ ಮರುಕ್ಷಣವೇ ಬಂದನು. ಅವನೊಂದಿಗಿನ ಮಧುರ ಸ್ನೇಹ ಬಾಂಧವ್ಯ ನಿಧಾನವಾಗಿ ಬಿರುಕು ಬಿಡಲಾರಂಭಿಸಿತು. ಕೊನೆಗೆ ಹಾಯ್ ಬಾಯ್ ಮಾತ್ರ ಸೀಮಿತವಾಯಿತು. ಗೆಳೆಯ ತನ್ನ ಓದುವ ಸಮಯವನ್ನು ಕೂಡ ಅವಳೊಂದಿಗೆ ವ್ಯಯ ಮಾಡಿದ. ಸಿನಿಮಾ, ಮಾಲ್ ಅಂತ ಸುತ್ತಾಡುವುದು, ಸಂಜೆಯಾದರೆ ಪಾನಿಪುರಿ, ಮಸಾಲ ತಿಂಡಿಯನ್ನು ತೆಗೆದುಕೊಳ್ಳುವುದು. ಕೊನೆಗೆ ರಾತ್ರಿಯಾಗುವಷ್ಟರಲ್ಲಿ ಜೇಬಲ್ಲಿ ನಯಾ ಪೈಸೆಗೂ ಉಳಿಸಿಕೊಳ್ಳುತ್ತಿರಲಿಲ್ಲ. ಅವಳ ಸುತ್ತ ಪೃಥ್ವಿ ರವಿಯ ಸುತ್ತಿದಂತೆ ಈತ ಸುತ್ತುತ್ತಿದ್ದ. ಹೀಗೆ ಅವನ ಮನಸ್ಸಿನಲ್ಲಿ ಆಕೆ ಚಂದದ ಗೊಂಬೆ, ಚಂದದ ರಂಬೆ. ಆದರೆ ಆಕೆಯ ಮನಸ್ಸಿನಲ್ಲಿ ಈತ ಕೇವಲ ಟೈಮ್ ಪಾಸ್ ಆಗಿ ಸಿಕ್ಕ ಜೋಕರ್, ಹಾಳುಗೊಂಬೆ ಎಂದು ಅವನಿಗೆ ತಿಳಿಯದೇ ಹೋಯಿತು. ಈ ವಿಚಾರವನ್ನು ಅವನಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದರೂ ಅದು ನೀರಲ್ಲಿ ಹೋಮ ಮಾಡಿದ ಹಾಗೆ ಎಲ್ಲವೂ ವ್ಯರ್ಥ ಬಿಡುತ್ತಿತ್ತು. ಇತ್ತ ಮನೆಯವರಿಗೂ ತನ್ನ ಮಗನ ಮೇಲೆ 1000 ಅನುಮಾನಗಳು ಮೂಡಲಾರಂಭಿಸಿತು. ಅವನ ವರ್ತನೆಯಲ್ಲಿ ಅದಾಗಲೇ ಬದಲಾವಣೆ ಗಾಳಿ ಬೀಸತೊಡಗಿತು. ಓದುವುದೆಂದರೆ ಪಂಚಪ್ರಾಣ, ತರಗತಿಗೆ ಫಸ್ಟ್. ಆದರೆ ಈಗ ಓದುವುದರಲ್ಲಿ ಸರಿಯಾಗಿ ಕ್ಲಾಸ್ಗೆ ಹೋಗುತ್ತಿರಲಿಲ್ಲ. ಇದನ್ನೆಲ್ಲ ನೋಡಿದ ನನಗೆ ಕಣ್ಣೆದುರು ಗೆಳೆಯನ ಜೀವನ ಹಾಳಾಗುತ್ತಿದೆ ಎಂದು ಮನಸಾರೆ ವ್ಯಥೆಪಡುತ್ತಿದ್ದೆ. ಅಂತೂ ಅವಳ ಅಸಲಿ ಮುಖ ದರ್ಶನ ಅದು ಗೆಳೆಯನಿಗೆ ಆಯಿತು. ಸುಮ್ನೆ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ನಡೆಯುವಾಗ ಒಂದು ಮೂಲೆಯಲ್ಲಿ ಜೋರಾಗಿ ಅಳುತ್ತಿರುವ ಭಂಗಿಯಲ್ಲಿದ್ದ ಒಬ್ಬ ಯುವಕನನ್ನು ನೋಡಿದೆ. ಅವನು ನೋಡಿ ಮನದ ತುಂಬ ಮರುಕ ಹುಟ್ಟಿತು. ಇನ್ನು ಸಮೀಪ ಹೋಗಿ ನೋಡುವಾಗ ಆತ ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ಗೆಳೆಯ. ಆತ ಬಿಗಿಯಾಗಿ ನನ್ನ ಅಪ್ಪಿಕೊಂಡು ಅವನಲ್ಲಿ ತುಂಬಿದ್ದ ನೋವನ್ನು ಸರಸರನೆ ಹೇಳಿದ. ಆಕೆಯ ಮೋಸದ ಪಗಡೆಯಾಟದ ಅಸಲಿಯ ಕತೆ ಹೇಳಿ ಬಿಕ್ಕಿ ಬಿಕ್ಕಿ ಅತ್ತ. ಆ ಕ್ಷಣ ನಾನು ಹೇಳಿದ್ದು ಇಷ್ಟೇ: ನೋಡು ಗೆಳೆಯ, ನಿನ್ನನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಮನೆಯವರ ಮುಂದೆ ನಿನ್ನೆ ಮೊನ್ನೆ ಬಂದು ಪ್ರೀತಿಗೆ ಕಳಂಕ ತರುವ ಆಕೆಯ ಹಿಂದೆ ನೀನು ಹೋಗಿ ತುಂಬಾನೇ ದೊಡ್ಡ ತಪ್ಪು ಮಾಡಿದೆ. ನಾನು ಸಾರಿ ಹೇಳಿದರೂ ನಿನ್ನ ನಿಲುವು ಬದಲಾಗಲಿಲ್ಲ. ಅವಳ ಮೇಲಿನ ಒಲವು ನಿನ್ನನ್ನು ಹಾಗೆ ಮಾಡಿಸಿದೆ. ಮೋಸದ ರಂಗಿನಾಟದಲ್ಲಿ ಪಾತ್ರಧಾರಿ ನೀನಾದೆ, ಸೂತ್ರಧಾರಿ ಅವಳಾದಳು. ಕೊನೆಗೆ ನಿನಗೆ ಸಿಕ್ಕಿದ್ದೇನು? ಪ್ರೀತಿಯೇ ಸಿಗಲಿಲ್ಲ, ಕಾಲೇಜು ಪೂರ್ತಿ ಮಾಡಲಿಲ್ಲ, ಮನೆಯವರಿಗೂ ನೋವಿಗೂ ಮುನ್ನುಡಿ ಬರೆದೆ. ನೋಡು, ತಪ್ಪು ಪ್ರತಿಯೊಬ್ಬನೂ ಮಾಡುತ್ತಾನೆ. ಆದರೆ ಅದನ್ನು ತಿದ್ದಿ ನಡೆಯಬೇಕು. ಮೋಸ ಮಾಡಿ ಹೋದವಳ ಚಿಂತೆ ಬಿಡು. ಮುಂದಿನ ಜೀವನದ ದಾರಿಯನ್ನು ನೀನು ಸರಿಪಡಿಸು. ಹಣ ನೋಡಿ ಹುಟ್ಟೋ ಪ್ರೀತಿ ನೀರ ಮೇಲೆ ಗುಳ್ಳೆ ಥರ. ಅವನ ಹಣ ಕರಗಿದ ಮೇಲೆ ರೈಲುಗಾಡಿಗೆ ಹಸಿರು ಸಿಗ್ನಲ್ ಕೂಡ ಮರುಕ್ಷಣವೇ ಆ ಜಾಗ ಬಿಟ್ಟು ಹೊರಡುವಂತೆ ನಮ್ಮ ಜೀವನದಿಂದ ಕೂಡ ಹಾಗೇ ಸೀದಾ ಹೋಗಿಬಿಡುತ್ತಾರೆ. ಗೆಳೆಯರೇ, ಪ್ರೀತಿ ಸುಳ್ಳೆಂದು ನಾನೆಂದೂ ಹೇಳಲಾರೆ. ಆದರೆ ಸುಳ್ಳು ಪ್ರೀತಿ ಇರುವುದಂತೂ ಖಂಡಿತ. ಪ್ರೀತಿಸುವ ಮುನ್ನ ಒಂದೆರಡು ಬಾರಿ ಯೋಚಿಸಿ
ಟೈಮ್ ಪಾಸ್ಗಾಗಿ ಮತ್ತೊಬ್ಬ ಯುವಕ ಅಥವಾ ಯುವತಿಯ ಟೈಮ್ ವೇಸ್ಟ್ ಮಾಡಬೇಡಿ. ಅವರ ಜೀವನದಲ್ಲಿ ಆಟ ಆಡಬೇಡಿ. ಪ್ರೀತಿ ಎಂಬ ಆಟಿಕೆಯ ವಸ್ತುವಲ್ಲ. ಅದು ವಜ್ರದಂತೆ ಕಠಿಣ, ನೀರಿನಂತೆ ಅಮೂಲ್ಯ.